ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು, ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು. ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನು ಕೊಟ್ಟು. ಈ ಸಾಂಗ್ ನನಗೆ ತುಂಬ ಇಷ್ಟ. ಅಮ್ಮನ ಬಗ್ಗೆ ಮಾತಾಡಿದ್ರೆ ಏನೆಲ್ಲ ಹೇಳಕ್ ಇಷ್ಟಪಡ್ತೀರಾ ಸರ್ ನಿಮ್ಮ ತಾಯಿ ಬಗ್ಗೆ? ಆಕೆ ಸಾಯುವ ಬಗ್ಗೆ, ನಿಮ್ಮನ್ನ ಈ ಸ್ಕ್ರೀನ್ ಮೇಲೆಲ್ಲ ನೋಡುವಾಗ ಅವ್ರು ಎಷ್ಟು ಸಂಭ್ರಮಿಸ್ತಾ ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ಅಂದರೆ ನಾವು ಬೆಳೆದು ಬಂದ ವಾತಾವರಣನೇ ತುಂಬ ಕಷ್ಟದಲ್ಲಿತ್ತು ಮೇಡಮ್. ನಾನು, ನನ್ನಮ್ಮ, ನನ್ನ ತಮ್ಮ, ಒಂದು 4 ಜನ ಅಷ್ಟೇ ನಾವು. ನಮಗೆ ಉಳ್ಕೊಳ್ಳೋಕೆ ಒಂದು ಚಿಕ್ಕ ಮನೆ ಬಿಟ್ಟರೆ ನಮ್ಮದು ಅಂತ ಏನೂ ಇರಲಿಲ್ಲ. ನಮ್ಮ ತಂದೆ ತಾಯಿ ಎಲ್ಲ ಕೂಲಿ ಮಾಡ್ಕೊಂಡೇ ನಮ್ಮನ್ನು ಸಾಕಿದ್ರು. ಆವಾಗ ನಾನುವೇ ಓದೋದು ಬಿಟ್ಬಿಟ್ಟೆ. ಅಲ್ಲಿ ನಮ್ಮ ತಂದೆ ಜೊತೆ ಗಾರೆ ಕೆಲ್ಸಕ್ಕೆ ಹೋಗೋದು, ವಾಚ್‌ಮನ್ ಕೆಲ್ಸಕ್ಕೆ ಹೋಗೋದು, ಈ ಥರ ಮಾಡ್ತಾಯಿದ್ದೆ. ಅವಾಗೆಲ್ಲ ತುಂಬ ನೊಂದ್ಕೊಂಡಿದ್ರು. ನಮ್ಮ ತಂದೆ ಸತ್ತದಂಥ ಕಾಲದಲ್ಲಿ ನಮ್ಮ ತಾಯಿ ತುಂಬ ಕಷ್ಟಪಟ್ಟರು. ಅಂದರೆ ಆವಾಗ ನಾವು ಇನ್ನೂ ದುಡಿತಿರ್ಲಿಲ್ಲ. ಸುಮ್ಮನೆ ಇಲ್ಲ, ಈಗ ನಮ್ಮ ತಂದೆ ಸತ್ತು 12 ವರ್ಷ ಆಯಿತು. ಅಂದರೆ ದುಡಿಮೆ ಇರ್ತಿರಲಿಲ್ಲ, ಪೋಲ್ ಹೆಂಗೆ ತಿರ್ಕೊಂಡು ಹಿಂಗಿರೋದು ಈ ಥರ ಇತ್ತು. ಆವಾಗ ನಮ್ಮ ತಾಯಿ ಯಾವಾಗಲೂ ಅವರೊಬ್ಬರೇ ಕೆಲ್ಸಕ್ಕೆ ಹೋಗೋದು. ಅದು ಇದು ಯಾವುದು ತೋಟಗಾರಿಕೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಗಿಡ ನೆಡೋದು, ಮಣ್ಣು ಹಾಕೋದು, ಇದೆಲ್ಲ ಮಾಡಿ ಸಾಕ್ತಾಯಿದ್ರು. ಆವಾಗ ಅಯ್ಯೋ ಹೆಂಗಾರ ಮಾಡಿ ನಮ್ಮ ತಾಯಿ ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಕಲ್ಲಪ್ಪ ಅದು ನನಗೆ ನನ್ನ ತಮ್ಮಂಗಿತ್ತು. ಹಂಗೆ ಮಾಡಿ ಏನೋ ಕಾರಣಾಂತರದಿಂದ ನನಗೆ ಇಲ್ಲಿ ನನ್ನ ಫ್ರೆಂಡು ರವಿಯಿಂದ ಕಲರ್ಸ್ ಕನ್ನಡದಲ್ಲಿ ಮಜಾ ಭಾರತ ಅನ್ನೋ ಒಂದು ಕಾಮಿಡಿ ಶೋ ಬಂದಾಗ ಆಡಿಷನ್ ಐತಿ ಅಂತ ಕಳಿಸ್ಕೊಟ್ಟ ಇಲ್ಲಿಗೆ. ಇದು ನನಗೆ ಹೆಂಗೋ ಸಿಕ್ತು. ಅವಾಗ ಹೆಂಗೋ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ, ಮತ್ತು ನನಗೂ ಒಂದು ದೊಡ್ಡ ಆಸೆ ಇತ್ತು, ಒಬ್ಬ ಕಲಾವಿದನಾಗಿ ಒಂದು ನಾನು ಮಾಡಬೇಕು ಅಂತ. ಅದು ನನಗೂ ಈಸಿ ಆಯಿತು.